ನೇಮಕಾತಿ ಮಾಡಿ ಅಂತ ಹೇಳ್ಬಿಟ್ಟು ರಾಜ್ಯಾದ್ಯಂತ ಹೋರಾಟ ಮಾಡಿದ್ವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದ್ವಿ. ನಂತರ ಸರ್ಕಾರ ಏನೊಂದು 73,330 ಪೋಸ್ಟ್ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಅದಾದ್ಮೇಲೆ ಒಂದಷ್ಟು ಇಂಟರ್ನಲ್ ರಿಸರ್ವೇಶನ್ ಬಂದಾದ್ಮೇಲೆ ಒಂದು 4 ಕ್ಲಾರಿಫಿಕೇಶನ್ಸ್ ಎಲ್ಲ ಕೇಳಿದ್ರು. ನಾವು ಡಿಪಾರ್ಟ್ಮೆಂಟ್ ಹೋಗಿ ಎಲ್ಲ ಕ್ಲಾರಿಫಿಕೇಶನ್ಸ್ ಕೊಟ್ಟಾದ್ಮೇಲೆ ಕ್ರೈಸ್ ಡಿಪಾರ್ಟ್ಮೆಂಟ್ ಇಂದ ಸುಮಾರು ಆಲ್ಮೋಸ್ಟ್ 1 ತಿಂಗಳಾಯ್ತು ನೋಟಿಫಿಕೇಶನ್ KA ಕಳಿಸಿ. ಅದು ಇವಾಗ ಕೂಡ ಫಾಲೋ ಅಪ್ ಮಾಡ್ತಾ ಇದ್ವಿ. ಆ ಕ್ರೈಸ್ ಡಿಪಾರ್ಟ್ಮೆಂಟ್ ಇಂದ ಸುಮಾರು 1329 ಪೋಸ್ಟ್ ಇದೆ. ಶಿಕ್ಷಣ ಇಲಾಖೆಯಿಂದ ಕ್ರೈಸ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಅಂದ್ರೆ ಕನ್ನಡ ಲಿಟರೇಚರ್ಸ್ ಎಲ್ಲ ಪೋಸ್ಟಸ್ 1329 ಪೋಸ್ಟ್ ಇದೆ. ಅದೇ ರೀತಿ ಮೌಲಾನಾ ಆಜಾದ್ ಇಂದ 1211 ಪೋಸ್ಟ್ ಇದೆ. ಟೋಟಲ್ 2540 ಪೋಸ್ಟ್ ಒಂದೇ ನೋಟಿಫಿಕೇಶನ್ಸ್ ಆಗುತ್ತೆ. ಎಲ್ಲ ಸ್ಟೂಡೆಂಟ್ಸ್ಗೆ ನಾನು ಮನವಿ ಮಾಡ್ಕೊತೀನಿ, ಈಗಲಿಂದ ಪ್ರತಿ ಒಂದೊಂದು ನಿಮಿಷನೂ ನಿಮಗೆ ಕೌಂಟ್ ಆಗುತ್ತೆ. ಇದೇ ವಾರ ಈ ವೀಕ್ ಎಂಡ್ ಒಳಗಡೆ ನೋಟಿಫಿಕೇಶನ್ಸ್ ಆಗುತ್ತೆ, ಇಲ್ಲಾಂದ್ರೆ ನೆಕ್ಸ್ಟ್ ವೀಕ್ ಸ್ಟಾರ್ಟಿಂಗ್ ಅಲ್ಲೇ ನೋಟಿಫಿಕೇಶನ್ಸ್ ಆಗುತ್ತೆ. ಮ್ಯಾಕ್ಸಿಮಮ್ 1 ವೀಕ್ ಒಳಗಡೆ ನೋಟಿಫಿಕೇಶನ್ಸ್ ಆಗುತ್ತೆ. ಎಕ್ಸಾಮ್ಸ್ ಡೇಟ್ ಅದರ ಮೆನ್ಷನ್ ಮಾಡಿರಲ್ಲ. ಆ ಮೆನ್ಷನ್ ಮ್ಯಾಕ್ಸಿಮಮ್ 3 to 4 ಮಂತ್ಸ್ ಅಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಈಗಲಿಂದ ಪ್ರತಿ ಒಂದು ನಿಮಿಷ ಪ್ರತಿ ಒಂದು ದಿನನೂ ಇಂಪಾರ್ಟೆಂಟ್ ಆಗುತ್ತೆ. ಓದೋದಕ್ಕೆ ಸ್ಟಾರ್ಟ್ ಮಾಡಿ. 2540 ಪೋಸ್ಟ್ ಕ್ರೈಸ್ ಡಿಪಾರ್ಟ್ಮೆಂಟ್ ಇಂದ ಮತ್ತೆ ಮೌಲಾನಾ ಆಜಾದ್ ಎರಡು ಒಟ್ಟಾಗಿ ಒಂದೇ ನೋಟಿಫಿಕೇಶನ್ಸ್ ಇರುತ್ತೆ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ಸಪ್ರೇಟ್ ನೋಟಿಫಿಕೇಶನ್ ಮಾಡೋದು, ಮತ್ತೆ ಅದರಿಂದ ಫೀಸು ಒಬ್ಬೊಬ್ಬರಿಗೆ ಅಪ್ಲಿಕೇಶನ್ ಫೀಸು ಜಾಸ್ತಿ ಇರುತ್ತೆ. ಹಂಗಾಗಿ ಅಪ್ಲಿಕೇಶನ್ ಫೀಸು ಕಡಿಮೆ ಆಗಬೇಕು. ಮತ್ತೆ ಈ ಕ್ವಶನ್ ಪೇಪರ್ ತೆಗೆಯೋದು ಅಷ್ಟೇ ಸಪ್ರೇಟ್ ಅಂತಂದ್ರೆ ತುಂಬಾ ಅಂದ್ರೆ ಅದು ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ KA ಈಗಿರೋಂಥ ನೋಟಿಫಿಕೇಶನ್ ನಂಬರ್ ಆಫ್ ನೋಟಿಫಿಕೇಶನ್ಸ್ ಜಾಸ್ತಿ ಇದೆ. ಹಂಗಾಗಿ KA ಒಂದು ಬರ್ಡನ್ ಕಡಿಮೆ ಆಗುತ್ತೆ, ಮತ್ತೆ ಸ್ಟೂಡೆಂಟ್ಸ್ ಬರ್ಡನ್ ಕಡಿಮೆ ಆಗುತ್ತೆ. ಒಂದೇ ನೋಟಿಫಿಕೇಶನ್ಸ್ ಆಗುತ್ತೆ. ಪ್ರತಿ ಒಬ್ಬರೂ ತುಂಬಾ ಸೀರಿಯಸ್ ಆಗಿ ಓದ್ಕೊಳ್ಳಿ. ಎಲ್ರಿಗೂ ಆಲ್ ದ ಬೆಸ್ಟ್, ಎಲ್ರಿಗೂ ಒಳ್ಳೇದಾಗ್ಲಿ. ಈ ಒಂದು ಪ್ರೋಸೆಸ್ಗೆ ಯಾರೆಲ್ಲ ಸಹಕರಿಸಿದ್ರು, ಶಿವಸ್ವಾಮಿ ಸರ್ ಅದು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕ್ರೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಅದು ಹಿಂದೆ ಇದ್ದಂತ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇವರು ಕಾಂತರಾಜ್ ಸರ್ ಇರ್ಬೋದು, ಇಲ್ಲಿ ಮೌಲಾನಾ ಆಜಾದ್ ಇನ್ಸ್ಟಿಟ್ಯೂಟ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಜಾಯಿಂಟ್ ಡೈರೆಕ್ಟರ್ ಎಲ್ರಿಗೂ ಮತ್ತೆ ಸರ್ಕಾರಕ್ಕೆ ಎಲ್ರಿಗೂ ಧನ್ಯವಾದ ತಿಳಿಸ್ತಾ, KA ಒಂದು ಟ್ರಾನ್ಸ್ಪರೆಂಟ್ ಒಂದು ಅಕೌಂಟಬಿಲಿಟಿಯಿಂದ ಎಕ್ಸಾಮ್ಸ್ ಕಂಡಕ್ಟ್ ಮಾಡಬೇಕು. ಸ್ಟೂಡೆಂಟ್ ಫ್ರೆಂಡ್ಲಿ ಮತ್ತೆ ವಿತೌಟ್ ಕರಪ್ಷನ್ ರಿಕ್ರೂಟ್ಮೆಂಟ್ ಆಗಬೇಕು. ಒಂದು ಚೂರು ಏನಾದರೂ ಕರಪ್ಷನ್ ಆಯ್ತು ಅಂತಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಪ್ರತಿಯೊಬ್ರು ಯಾರೆಲ್ಲ ಪ್ರಾಮಾಣಿಕವಾಗಿ ಓದ್ತಾ ಇದ್ದಾರೆ ಅವ್ರಿಗೆ ಅಷ್ಟೇ ಕೆಲಸ ಸಿಗಬೇಕು. ಈ ಮುಖಾಂತರ ತಿಳಿಸ್ತೀನಿ. ಯಾರಾದ್ರೂ ಮಧ್ಯವರ್ತಿಗಳಾಗಿರ್ಬೋದು ಮತ್ತೆ ಅಧಿಕಾರಿಗಳಿರ್ಬೋದು ಏನಾದ್ರು ಇನ್ವಾಲ್ವ್ಮೆಂಟ್ ತೋರಿಸಿದ್ರೆ, ಒಂದು ಚೂರು ಏನಾದ್ರು ಕ್ಲೂ ಸಿಗ್ತದೆ ನಿಮಗೆ ಜೈಲಿಗೆ ಕಳ್ಸೋದಂತೂ ಕಟ್ಟಿಟ್ಟ ಬುದ್ಧಿ. ಮತ್ತೆ ನಿಮಗೆ ಪಬ್ಲಿಕ್ ಅಲ್ಲಿ ಹ್ಯಾಂಗ್ ಮಾಡ್ಬೇಕಾಗುತ್ತೆ, ಆ ರೀತಿ ನಾವು ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಎಲ್ರಿಗೂ ಯಾರೆಲ್ಲ ಶಿಕ್ಷಕರ ಆಕಾಂಕ್ಷಿಗಳಿದ್ದೀರಾ ಎಲ್ರಿಗೂ ಒಳ್ಳೇದಾಗ್ಲಿ. ನೀವು ಚೆನ್ನಾಗಿ ಓದ್ಕೊಳ್ಳಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.